ಓಕೆ. ಫಸ್ಟ್ ಬೈ ಪ್ರಾಡಕ್ಟ್ ಆಫ್ ದಿ ಶುಗರ್ ಇಂಡಸ್ಟ್ರಿ ಏನಪ್ಪ ಅಂತಂದರೆ ದಟ್ ಈಸ್ ಏನಪ್ಪ ಅಂದರೆ ಮೊಲಾಸಿಸ್. ಸೊ ಇದನ್ನು ನಾವು ಯಾವ ರೀತಿ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಂದರೆ, ಸೊ ಎಷ್ಟೊಂದು ಕೇನ್ ಕ್ರಷಿಂಗ್ ಆಗಿರುತ್ತೋ ಅದರ ಮೇಲೆ ನಾವು 5% ತೆಗೆದುಕೊಂಡಾಗ ಬರ್ತಕ್ಕಂಥ ವ್ಯಾಲ್ಯೂನ ನಾವು ಏನು ಮಾಡ್ತೀವಿ, ಅದನ್ನು ಏನಪ್ಪ ಅಂತಂದರೆ ಒಂದು ಟನ್ನೇಜ್ ಆಫ್ ಮೊಲಾಸಸ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಈಗ ನೋಡಿ, ನಮಗೇನಾದರೂ ಒಂದು ಶುಗರ್ ಫ್ಯಾಕ್ಟ್ರಿಲಿ 1 ಟನ್ ಆಫ್ ಕೇನ್ ಕ್ರಷಿಂಗ್ ಆದರೆ, ಸೊ ಅದರಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಮೊಲಾಸಸ್ ಕ್ವಾಂಟಿಟಿ ಎಷ್ಟಿರುತ್ತೆ, ಇಲ್ಲಿ 0.05 ಟನ್ ಅಂತ ನಾವಿಲ್ಲಿ ಬಂದಿದೆ ನಮಗೆ. ಸೊ ಅದೇ ರೀತಿ ನಾವು 100 ಟನ್ ಆಫ್ ಕೇನ್ ಕ್ರಷಿಂಗ್ ಮಾಡಿದ್ಮೇಲೆ ನಮಗೆ ಸಿಗ್ತಕ್ಕಂಥ ಒಂದು ಮೊಲಾಸಸ್ ಕ್ವಾಂಟಿಟಿ ಎಷ್ಟಾಗಿರುತ್ತೆ, ಇಲ್ಲಿ 5 ಟನ್ಸ್ ಆಫ್ ಮೊಲಾಸಸ್ ನಮಗೆ ಬಂದಿರುತ್ತೆ. ಸೊ ಇವಾಗ ನೋಡಿ, ಒಂದು 7000 TCD 7000 ಟನ್ಸ್ ಕ್ರಶ್ಡ್ ಪರ್ ಡೇ ಕೆಪಾಸಿಟಿ ಇರುವಂತಹ ಒಂದು ಶುಗರ್ ಪ್ಲ್ಯಾಂಟಲ್ಲಿ ನಮ್ಮ ಒಂದು ಮೊಲಾಸಸ್ ಕ್ವಾಂಟಿಟಿ ಎಷ್ಟು ಬರುತ್ತೆ ಒಂದೇನಕ್ಕೆ ಅಂತಂದರೆ 7000 ಇಂಟು 0.05 ಅಂದರೆ 350 ಟನ್ಸ್ ಆಫ್ ಮೊಲಾಸಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ 1 ಡೇ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಅಂದರೆ 7000 ನಾವು ಕ್ರಷಿಂಗ್ ಮಾಡಿದಾಗ 350 ಟನ್ಸ್ ಆಫ್ ನಮಗೆ ಮೊಲಾಸಸ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಅರ್ಥ.